ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡೆಯೋಕ್ಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನಿಮಗೆ ಈ ವಿಡಿಯೋದಲ್ಲಿ ಸುಮಾರು ಸಂಸ್ಥೆಗಳಿಂದ ತುಂಬ ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲಿಂದ ಸುಮಾರು 93 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದರಲ್ಲಿ 21/2/24 ತನಕ ಕೊನೆಯ ದಿನಾಂಕ ಆಗಿರುತ್ತೆ. ದಯವಿಟ್ಟು ತಾವು ನಿಮಗೆ ನೋಡಿ, ನಾನು ಈ ಸ್ಕ್ರೀನ್ಶಾಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕ್ವಾಲಿಟಿ ಕಂಟ್ರೋಲ್ ಆಫ್ ಇಂಡಿಯಾ ಅಂತಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಮ್ ಪೇಜ್ ಅಂತ ಹೊಡೆದ್ರೆ ನಿಮಗೆ ಸೀದಾ ಅಲ್ಲಿಗೆ ನೀವು ಅಲ್ಲಿಗೆ ಹೋಗಿ ಜಾಲಾಡ್ಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಅಲ್ಲಿ ವೆಬ್ಸೈಟು ಫುಲ್ ಡೀಟೇಲ್ ನಿಮ್ಗೆ ಸಿಕ್ಬಿಡುತ್ತೆ. ತಾವು ದಯವಿಟ್ಟು ನೋಡ್ಕೋಬೇಕು. ನಾನು ಯಾಕಂದರೆ ಸುಮಾರು ಸಂಸ್ಥೆಗಳಲ್ಲಿ ಸುಮಾರು ಪೋಸ್ಟ್ಗಳನ್ನ ವೇರಿಯಸ್ ಕಂಪ್ನಿಗಳದ್ದೆಲ್ಲ ನಿಮಗೆ ಸರ್ಕಾರಿ ಜಾಬ್ಗಳದ್ದು ಒಂದೇ ವಿಡಿಯೋದಲ್ಲಿ ಮಾಡೋದ್ರಿಂದ ನಾನು ನಿಮಗೆ ಫುಲ್ ಡೀಟೇಲ್ ಹೇಳೋಕ್ಕಾಗೋದಿಲ್ಲ. ತಾವು ಹೇಗಿದ್ದರೂ ನೀವು ಅಪ್ಲೈ ಮಾಡಬೇಕಾದ್ರೆ ವೆಬ್ಸೈಟ್ಗೆ ಹೋಗಲೇಬೇಕಾಗುತ್ತೆ, ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನೀವು ಅಲ್ಲಿಗೆ ಹೋದರೆ ನಿಮಗೂ ಅದರದ ರಿಯಾಲಿಟಿ ಗೊತ್ತಾಗುತ್ತೆ. ನಾನು ಅದಕ್ಕೋಸ್ಕರ ನೀವು ಅದನ್ನ ಅರ್ಥ ಮಾಡ್ಕೊತೀರ ಅಂತ ತಿಳ್ಕೊತೀನಿ. ಅದೇ ರೀತಿ ಉತ್ತರಾಖಂಡ ಮೆಡಿಕಲ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡು ನೋಡಿ, ಉತ್ತರಾಖಂಡ ಚಿಕಿತ್ಸಾ ಸೇವಾ ಚಯನ್ ಬೋರ್ಡು ಇಲ್ಲಿಂದ ಸುಮಾರು ನೋಡಿ 391 ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ. ಅದರ ಎಲಿಜಿಬಿಲಿಟಿ ಎಜುಕೇಷನ್ಸ್ ಎಲ್ಲ ತಾವು ನೋಡ್ಕೊತೀರ ಅಂತ ನಾನು ಅಂದ್ಕೊತೀನಿ. ಇದರಲ್ಲಿ ಫೀಮೇಲ್ ವರ್ಕರ್ಸ್ಗೆ ಎನ್ಕರೇಜ್ಮೆಂಟ್ ಮಾಡಿರ್ತಾರೆ. ಕೊನೆಯ ದಿನಾಂಕ ಬಂದು 4/3/24 ತನಕ ಇರುತ್ತೆ. ತಾವು ಅಷ್ಟರೊಳಗೆ ತಾವು ನೋಡಿಕೊಂಡು ಅಪ್ಲೈ ಮಾಡ್ಬೋದಾಗಿ ಕೇಳ್ಕೊತೀನಿ. ಹೆಲ್ತ್ ವರ್ಕರ್ ಅಂತ ಇದರ ಉದ್ಯೋಗದ ಹೆಸರುಗಳಾಗಿರುತ್ತೆ. ಅದೇ ರೀತಿ ನೆಕ್ಸ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಸುಮಾರು 606 ಪೋಸ್ಟುಗಳನ್ನ ಕಾಲ್ ಮಾಡಿರ್ತಾರೆ. ಇದರ ಕೊನೆಯ ದಿನಾಂಕ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, 23/2/24 ಇರುತ್ತೆ. ಇದೆಲ್ಲ ಮ್ಯಾನೇಜರಿಕಲ್ ಪೋಸ್ಟ್ಗಳಾಗಿರುತ್ತೆ. ನೋಡಿ, ಇಲ್ಲಿ ಚೀಫ್ ಮ್ಯಾನೇಜರ್ IT ಸೊಲ್ಯೂಷನ್ ಆ ಥರ ಕೇಳಿರ್ತಾರೆ. ತಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೋಮ್ ಪೇಜ್ ಅಂತ ಹೊಡೆದ್ಬಿಟ್ಟು ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಫುಲ್ ಡೀಟೇಲ್ ನಿಮಗೆ ಸಿಗುತ್ತೆ. ಹೇಗೂ ಕೊನೆಯ ದಿನಾಂಕ 23/2/24 ತನಕ ಇರುತ್ತೆ. ಅಲ್ಲಿ ತನಕ ನೀವು ಸಮಯ ಇರೋದರಿಂದ ನೀವು ಈ ವಿಡಿಯೋ ನೋಡಿದ ತಕ್ಷಣ ಜಾಲಾಡ್ಬೋದು. ನೆಕ್ಸ್ಟು ಅದೇ ಯೂನಿಯನ್ ಬ್ಯಾಂಕ್ದೇ ಇದೆಲ್ಲ ಇರುತ್ತೆ ಡೀಟೇಲ್ಸ್. ನಾನು ನಿಮಗೆ ಸುಮ್ಮನೆ ಗಮನಕ್ಕೆ ಇನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. ಅದೇ ರೀತಿ ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದರಲ್ಲಿ ಸುಮಾರು 325 ಪೋಸ್ಟ್ಗಳು ಕಾಲ್ ಮಾಡಿದ್ದಾರೆ. ಕೊನೆಯ ದಿನಾಂಕ ಬಂದು 20/2/24 ತನಕ ಇರುತ್ತೆ. ಫೆಬ್ರವರಿ 20 ತನಕ ಇರುತ್ತೆ. ತಾವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ತಮ್ಮ ಗಮನಕ್ಕೆ ನಾನು ಈ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇದೇ ರೀತಿ ಇಲ್ಲಿ ಟೈಪ್ ಹೊಡೆದ್ಬಿಟ್ಟು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಹೋಮ್ ಪೇಜ್ ಅಂತ ಹೊಡೆದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಈ ಥರ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ನೀವು ಜಾಲಾಡಿದ್ರೆ ನಿಮಗೆ ವೆಬ್ಸೈಟು ಫುಲ್ ಉದ್ಯೋಗಗಳ ಮಾಹಿತಿ ಫುಲ್ ಸಿಕ್ಬಿಡುತ್ತೆ. ನಾನು ತಮ್ಮ ಗಮನಕ್ಕೆ ಈ ವಿಷಯ ತರ್ತಾ ಇದ್ದೀನಿ. ಅದೇ ರೀತಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬೋರ್ಡು ಇದರಲ್ಲಿ ಸುಮಾರು ಉದ್ಯೋಗಗಳು ಕಾಲ್ ಮಾಡಿರ್ತಾರೆ. ಇದರ ಡೀಟೇಲು ನೀವು ಬೇಕಂದರೆ ವೆಬ್ಸೈಟ್ಗೆ ಹೋಗಲೇಬೇಕಾಗುತ್ತೆ. ಹೇಗಿದ್ದರೂ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಫಸ್ಟು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಯಾವ್ಯಾವ ಉದ್ಯೋಗಗಳನ್ನ ಯಾವ್ಯಾವ ರೀತಿಯಲ್ಲಿ ಕಾಲ್ ಮಾಡ್ತಾರೆ, ಇದು ಒಂದು ಸಂಸ್ಥೆ ಆಗಿರುತ್ತೆ. ಯಾವ್ಯಾವ ಸರ್ಕಾರಿ ಉದ್ಯೋಗಗಳನ್ನ ವಿವಿಧ ಇಲಾಖೆಗಳಲ್ಲಿ ಇರೋ ಉದ್ಯೋಗಗಳನ್ನ ಇಲ್ಲಿಗೆ ಒಂದೊಂದು ಪೋಸ್ಟ್ಗೆ 2 ಪೋಸ್ಟ್ಗೆ ಅವ್ರು ಕಾಲ್ ಮಾಡಿ ತೆಗೆದುಕೊಳೋಕ್ಕಾಗೋದಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ UPSC ಥರ ಆ ಸಂಸ್ಥೆಗೆ ವಹಿಸಿಬಿಡ್ತಾರೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಒಪ್ಪಿಸ್ಬಿಡ್ತಾರೆ. ವೇಕೆನ್ಸೀಸ್ ಇಲ್ಲಿಗೆ ಇವರು ಅದ್ರ ಬಗ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಅಲಾಟ್ ಮಾಡ್ತಾರೆ ಉದ್ಯೋಗಗಳನ್ನ.
ಇದು ಕೊನೆಯ ದಿನಾಂಕ 28/2/24 ತನಕ ಇರುತ್ತೆ. ಸುಮಾರು ಲೇಟೆಸ್ಟ್ ಜಾಬ್ಗಳು ಅದು ತಮ್ಮ ಗಮನಕ್ಕೆ ತಂದಿದ್ದೀನಿ. ಇದು ಮತ್ತೆ ಕಾಲ್ ಮಾಡ್ತಾ ಇರ್ತಾರೆ. ತಾವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅದರಲ್ಲಿ ತಮಗೆ ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿ ನೋಡಿ 13 ನೋಡಿ ಲಾಸ್ಟ್ ಡೇಟ್ ಬಂದು 21/2/24 ತನಕ ಇರುತ್ತೆ ಲೇಟೆಸ್ಟ್ ಜಾಬ್ಗಳದ್ದು. ತಮ್ಮ ಗಮನಕ್ಕೆ ಇದು ಸುಮ್ಮನೆ ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. ಅದೇ ರೀತಿ CSIR 4th ಪ್ಯಾರಾಡಿಮ್ ಇನ್ಸ್ಟಿಟ್ಯೂಟ್ CSIR 4PI ಬಿಹೈಂಡ್ HL ಏರ್ಪೋರ್ಟ್ ನಾರ್ತ್ ವೆಸ್ಟ್ NWTC ರೋಡು, ಯಮಲೂರು ಪೋಸ್ಟು, ಬೆಂಗಳೂರು 37. ಇಲ್ಲಿಂದ ಕೆಲವೊಂದು ಜಾಬುಗಳನ್ನ ಕಾಲ್ ಮಾಡಿರ್ತಾರೆ. ಕೊನೆಯ ದಿನಾಂಕ ಬಂದು 29/2/24 ತನಕ ಇರುತ್ತೆ. ಸುಮಾರು ಇದರಲ್ಲಿ ಬರೀ 17 ಜಾಬ್ ಕಾಲ್ ಮಾಡಿರ್ತಾರೆ. ನೋಡಿ ತಮಗೆ ಈ ಡೀಟೇಲ್ ತಾವು ಓದ್ಕೋಬೋದು. ಸ್ಕ್ರೀನ್ಶಾಟಲ್ಲಿ ಫುಲ್ ಡೀಟೇಲು ನೀವು ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅದೇ ರೀತಿ ನೋಡಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಇದು ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಟೆಂಟೇಟಿವ್ ನಂಬರ್ ಆಫ್ ವೇಕೆನ್ಸೀಸ್ ಅಬೌಟ್ 9,000 9,000 ಉದ್ಯೋಗಗಳಿಗೆ ಗೌರ್ಮೆಂಟು ಇದು ಮಾಡ್ತಾಯಿದ್ದಾರೆ ತಗೊಳ್ಳೋದಕ್ಕೆ. ಟೆಕ್ನಿಷಿಯನ್ಸು ವಿವಿಧ ಪೋಸ್ಟ್ಗಳಿರುತ್ತೆ. 9,000 ಪೋಸ್ಟ್ ಅಂತಂದರೆ ಇದು ತಮ್ಮ ಗಮನಕ್ಕೆ ಇವಾಗಲ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೀವು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ನೀವು ಆಗಾಗ ಹೋಗಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ ವೆಬ್ಸೈಟ್ಗೆ ಹೋಗ್ಬಿಟ್ಟು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ತಮ್ಮ ಗಮನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ಉಪಯೋಗ ಆದರೆ ನಮಗೆ ಅಷ್ಟೇ ಸಂತೋಷ. ವಿಡಿಯೋ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.